ನಿಯೋಜಿತ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಿವಾಸಕ್ಕೆ ಮುಖ್ಯ ಕಾರ್ಯದರ್ಶಿ ಭೇಟಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನಿವಾಸಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಆಗಮಿಸಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಸಹ ಭೇಟಿಯನ್ನು ಕೊಟ್ಟಿದ್ದಾರೆ. ಬುಧವಾರ ಸಿಎಂ ಆಗಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರದ ಹಿನ್ನೆಲೆಯಲ್ಲಿ ಭದ್ರತೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಚರ್ಚೆ ನಡೆಸಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಅನಂತರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಇಬ್ಬರು ಕೂಡ HDK ನಿವಾಸಕ್ಕೆ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ನಿಯೋಜಿತ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಸ್ವೀಕರಿಸತಕ್ಕಂಥ ಸಂದರ್ಭದಲ್ಲಿ ಕೊಡಬೇಕಾಗಿರತಕ್ಕಂಥ ಭದ್ರತೆಯ ವಿಷಯ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ಅವರಿಗೆ ಒಂದು ಅಭಿನಂದನೆಗಳನ್ನು ತಿಳಿಸ್ತಾರೆ. ಒಂದು ವಾಡಿಕೆ ಇದು. ಯಡಿಯೂರಪ್ಪನವರು ಇದೇ ರೀತಿಯಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ ಹೇಳಿದಾಗ ಇದೇ ಕೆಲಸವನ್ನು ಇದೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅನಂತರದಲ್ಲಿ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಇಬ್ಬರೂ ಕೂಡ ಸೇರಿ ಇಲ್ಲಿ ಮಾಡಿದರು. ಅದೇ ರೀತಿಯಲ್ಲಿ ಈಗ HD ಕುಮಾರಸ್ವಾಮಿ ಅವರ ಸರದಿ ಕೇವಲ 3-4 ದಿನಗಳಲ್ಲೇ ಮುಖ್ಯ ಕಾರ್ಯದರ್ಶಿಗಳಿಗಾಗಲಿ ಮತ್ತು ನಗರ ಪೊಲೀಸ್ ಆಯುಕ್ತರಿಗಾಗಲಿ ಇನ್ನೊಂದು ಜವಾಬ್ದಾರಿ ಕೂಡ ಇಲ್ಲಿ ಬರುತ್ತೆ. ಅವರಿಗೆ ಸಾಕಷ್ಟು ಕೆಲಸಗಳಿರ್ತವೆ. ಅದು ಯಾರ್ಯಾರು ಗಣ್ಯರು ಬರ್ತಾರೋ ಅವರಿಗೆ ಆಮಂತ್ರಣ ಪತ್ರ ಸೇರಿದಂತೆ ಅದನ್ನು ಇಡಿಯಾಗಿ ಎಲ್ಲಿಯೂ ಕೂಡ ಭದ್ರತಾ ಲೋಪವಾಗದಂತೆ, ಗೊಂದಲಗಳಾಗದಂತೆ, ಒಂದಷ್ಟು ಅಡಚಣೆಗಳಿಗೆ ಎಡೆ ಮಾಡಿಕೊಡದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿರ್ತಕ್ಕಂತಹ ಜವಾಬ್ದಾರಿಗಳಿರುತ್ತೆ. ಆ ಕಾರಣಕ್ಕೆ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಅವರು ಮತ್ತು ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಅವರು ಇಬ್ಬರು ಕೂಡ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇಡಸ್ಕೊಳ್ಳಿಗೆ ಪ್ರತಿನಿಧಿ ಚೇತನ್ HD ಕುಮಾರಸ್ವಾಮಿ ಅವರ ನಿವಾಸದಿಂದ ಸಂಪರ್ಕದಲ್ಲಿದ್ದಾರೆ. ಚೇತನ್, ಮುಖ್ಯ ಕಾರ್ಯದರ್ಶಿಗಳು ಮತ್ತು ಪೊಲೀಸ್ ಆಯುಕ್ತರು ಇಬ್ಬರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲಿದ್ದಾರೆ HD ಕುಮಾರಸ್ವಾಮಿ ಅವರು? ಸಿಕ್ಕಿದ್ದಾರೆ ಅವರಿಗೆ ಹೇಗೆ ಅಂತ? ರಮಾಕಾಂತ್, ಈಗಷ್ಟೇ ಅವರು HD ಕುಮಾರಸ್ವಾಮಿ ಅವರನ್ನು CS ರತ್ನಪ್ರಭಾ ಅವರು ಸಹ ಒಂದು ಭೇಟಿ ಮಾಡಿರುವಂಥದ್ದು. ಅದಲ್ಲದೆ ನಗರ ಪೊಲೀಸ್ ಆಯುಕ್ತರು ಸಹ ಒಂದು ಭೇಟಿ ಮಾಡಿದ್ದಾರೆ. ಅಂದರೆ ಇವತ್ತು ಕುಮಾರಸ್ವಾಮಿ ಅವರು ಕೇರಳದ ಶ್ರೀರಂಗಂ ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ನೋ ಒಂದು ಮಾತಿತ್ತು. ಮತ್ತು ಅವರು ಕುಮಾರಸ್ವಾಮಿ ಹಾಗೂ ರೇವಣ್ಣ ಇಬ್ಬರು ಸಹ 11:30 ಸುಮಾರಿಗೆ ಈ ಮನೆಯನ್ನು ಕುಮಾರಸ್ವಾಮಿ ಅವರು ಬಿಡ್ತಾರೆ. ಆನಂತರ ಶಾಸಕರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ನಂತರ ಕೇರಳಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಲ್ಲಿ ಒಂದು ಪೂಜೆ ಸಲ್ಲಿಸಿದ ನಂತರ ಮತ್ತೆ ವಾಪಸ್ ಆಗ್ತಾರೆ. ಇದೀಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಹಾಗೂ ನಗರ ಪೊಲೀಸ್ ಆಯುಕ್ತರು ಭೇಟಿ ಮಾಡಿದ್ದಾರೆ. ಮತ್ತು ಏನು ಪ್ರಮಾಣ ವಚನ ಸ್ವೀಕಾರ ಹಿನ್ನೆಲೆಯಲ್ಲಿ ಭದ್ರತೆಯಲ್ಲಿ ಹೇಗೆಲ್ಲ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕುಮಾರಸ್ವಾಮಿ ಅವರು ಪಡ್ಕೊಳ್ತಾ ಇದ್ದಾರೆ. ಮತ್ತು ಪ್ರಮಾಣ ವಚನದ ಪ್ರೊಸೀಜರ್ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆಯೂ ಸಹ ರತ್ನಪ್ರಭಾ ಅವರು ಅವರಿಗೆ ಒಂದು ಮಾಹಿತಿಯನ್ನು ನೀಡ್ತಿರುವಂಥದ್ದು ಸತ್ಯಕ್ಕೆ. ಅಂದರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕುಮಾರಸ್ವಾಮಿ ಅವರು JP ನಗರದ ತಮ್ಮ ನಿವಾಸದಿಂದ ತೆರಳಿ ಡೈರೆಕ್ಟ್ ಏನು ಶಾಸಕರಿರುವಂತಹ ಅಂದರೆ JDS ಶಾಸಕರು ಇರುವಂತಹ ಹೋಟೆಲ್ಗೆ ಹೋಗಿ ಅಲ್ಲಿ ಎಲ್ಲರನ್ನೂ ಸಹ ಒಂದು ರೌಂಡ್ ಭೇಟಿಯಾಗಿ ಮಾತುಕತೆ ನಡೆಸಿ ಆನಂತರ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂದರೆ ನಿನ್ನೆ ರಾತ್ರಿ ಶಾಸಕರನ್ನ ಭೇಟಿ ಮಾಡೋದಕ್ಕೆ ಆಗಿರೋದಿಲ್ಲ. ಹೀಗಾಗಿ ಇವತ್ತು ಅವರನ್ನ ಭೇಟಿ ಮಾಡಿ ನಂತರ ಕೇರಳಕ್ಕೆ ಹೋಗಲಿದ್ದಾರೆ. ಮೊದಲಿಗೆ ಇಲ್ಲಿ ಇದೀಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಹಾಗೂ ನಗರ ಪೊಲೀಸ್ ಆಯುಕ್ತರು ಸುನಿಲ್ ಕುಮಾರ್ ಅವರ ಜೊತೆ ಪ್ರಮಾಣ ವಚನದ ಬಗ್ಗೆ ಎಲ್ಲ ರೀತಿಯ ಚರ್ಚೆಗಳನ್ನು ಕುಮಾರಸ್ವಾಮಿ ಅವರು ಇದೀಗ ಮಾಡ್ತಿರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಚೇತನ್.